30 ನಿಮಿಷಗಳ ಬೋಟಿಂಗಿಗೆ ನಾವು 50 ನಿಮಿಷ ಕ್ಯೂ ಅಲ್ಲಿ ನಿಲ್ಬೇಕಂತ. ಅರೆ ಅಲ್ಲಿ ನಿಮಗೆ ಟಾಯ್ ಟ್ರೈನ್ ಕಾಣ್ತಾ ಉಂಟಾ? ಇಲ್ಲಿ ಪೆಡ್ಲಿಂಗ್ ತುಂಬಾ ಹಾಯ್ ಆಗಿದೆ. ಹೌದು, ಹಾಯ್ ಆಗಿದೆ ರೀ ಎದೆಗೊಳಗೆ. ನೋಡು 10 ಕಾಲಿಗೆ ಏನ್ ಬಿಸಿಲು ಹೊಡಿತಾ ಇದೆ. ತಡ ಬಡ ಅಂತ ಗುಡಿಲು, ದಡ ಬಡ ಅಂತ ಸಿಡಿಲು ಗುಡಿಲು. ಯೋ ಮಾರೆ, ವ್ಯೂ ಎಲ್ಲ ಚಂದ ಇರೋದಿದ್ದಿದ್ರೆ ಕೊಲೆ ಕಗ್ಗೊಲೆ. ಇಲ್ಲಿ ಒಂದು ಸಾಂಗ್ ಶೂಟ್ ಆಗಿದೆ, ಫೇಮಸ್ ಕನ್ನಡ ಸಾಂಗ್. ಯಾವ್ದಿರ್ಬೋದು? ಪರ್ ಟಿಕೆಟ್ 30 ರೂಪಾಯಿ. ನಾನು ರಾಮ್ಕುಮಾರ್, ನೀನು ಅನುಪ್ರಭಾಕರ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ನಮ್ಮ ಊಟಿಯ ಡೇ 1 ಹಾಗೂ ಡೇ 2 ವ್ಲಾಗ್ ನೀವು ಇನ್ನೂ ನೋಡಿರ್ತಿದ್ರೆ ದಯವಿಟ್ಟು ಹೋಗಿ ನೋಡಿ. ಇದು ಡೇ 3 ವ್ಲಾಗ್. ಡೇ 3 ವ್ಲಾಗ್ ನಿಮ್ಗೆಲ್ರಿಗೂ ಸ್ವಾಗತ. ಇದು ಕೊನೆಯ ವ್ಲಾಗ್, ಯಾಕಂತಂದರೆ ಇವತ್ತು ನಾವು ಚೆಕ್ಔಟ್ ಆಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ. ಬಟ್ ಬೆಂಗಳೂರಿಗೆ ಹೋಗುವ ಮುಂಚೆ ಒಂದಿಷ್ಟು ಪ್ಲೇಸ್ಗಳನ್ನು ಕವರ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗೋದು. ಈಗ ಫಸ್ಟ್ ಊಟಿಯ ವೆರಿ ಫೇಮಸ್ ಪಾಯಿಂಟ್, ನಾವು 2-3 ದಿನ ಆದರೂ ಇನ್ನೂ ಅಲ್ಲಿಗೆ ಹೋಗಿಲ್ಲ. ಯಾವುದು ಅಂತಂದರೆ ಊಟಿ ಬೋಟ್ ಹೌಸ್. ವಿದ್ಯಾ ಆರ್ ಆಲ್ರೆಡಿ ರೆಡಿ, ಫೋನ್ ಇಟ್ಕೊಂಡೇನೋ ಬ್ಯುಸಿ ಆಗಿದ್ದಾರೆ. ವಿದ್ಯಾ, ಹೋಗುವ, ಚೆಕ್ಔಟ್ ಮಾಡಿ ಹೋಗುವ. ವಿ ಹ್ಯಾವ್ ರೀಚ್ಡ್. 80 ರೂಪಾಯಿ ಪಾರ್ಕಿಂಗ್ ಟಿಕೆಟು ಆ್ಯಂಡ್ ಎಂಟ್ರಿ ಫೀ ಈಸ್ 20 ರೂಪೀಸ್ ಪರ್ ಪರ್ಸನ್. ಪಾರ್ಕಿಂಗ್ ಚಾರ್ಜ್ ಜಾಸ್ತಿ. ಓಹೋ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಬೋಟಿಂಗ್ ಚಾರ್ಜಸ್ ಇಲ್ಲೇ ಹಾಕಿದ್ದಾರೆ, ಯಾವುದಕ್ಕೆ ಎಷ್ಟು ಅಂತ ನೋಡಿಕೊಂಡು ಬಿಡಿ. 30 ನಿಮಿಷಗಳ ಬೋಟಿಂಗಿಗೆ ನಾವು 50 ನಿಮಿಷ ಕ್ಯೂ ಅಲ್ಲಿ ನಿಲ್ಬೇಕಂತ. ಅದು ಕ್ಯೂ ಮೋಟರ್ ಬೋಟಿಂಗಿಗೆ ಇರೋದು, ನಾವು ಪೆಡಲ್ ಬೋಟಿಂಗ್ ಹೋಗಬೇಕು ಅಂತ, ಅದಕ್ಕೆ ಬೇರೆ ಕ್ಯೂ. ಹೋಗಿ ನಿಲ್ಲುವ. ಬೋಟಿಂಗಿಗೆ ವೆರೈಟಿ ರೇಟ್ಸ್ ಉಂಟು. ನಾವು ಪೆಡಲ್ ಬೋಟಿಂಗ್ ತೊಗೊಂಡಿರೋದು 2 ಸೀಟರು, ಅದು 350 ಪರ್ ಹೆಡ್, 30 ನಿಮಿಷಕ್ಕೆ. ಸ್ಟಾರ್ಟಿಂಗ್ಗೆ ಎಕ್ಸ್ಟ್ರಾ ತೊಗೊಂಡಿರ್ತಾರೆ ಅವರು 700 ಆ್ಯಂಡ್ 350 ವಾಪಸ್ ಕೊಡ್ತೇನೆ ಅಂತ ಹೇಳ್ತಾರೆ. ಬಟ್ ನೀವು 30 ನಿಮಿಷದ ಒಳಗಡೆ ಬರಬೇಕು, ಇಲ್ದಿದ್ರೆ ಆ 350 ಗೋವಿಂದ. ಹೋಗುವ? ಎಸ್, ಸರಿ, ಎಲ್ಲ ಟೆಸ್ಟ್ ವಾ. ಅಂದರೆ ಅವರು ಏನು ಕೌಂಟ್ ಅಂದರೆ ಟೈಮಿಂಗ್ ಇಟ್ಕೋತಾರ? ಟೈಮರ್ ಏನಾರು ಇದೆಯಾ? ಅಂದರೆ ಟೈಮರ್ ಅದೇ ಇವ್ರು ಇಟ್ಕೋತಾರ ಅಂತ ನಾವೇ ಇಟ್ಕೋಬೇಕು. ಅವ್ರ ಹತ್ರನೂ ಒಂದು ಪ್ರೂಫ್ ಇರುತ್ತೆ, ನಮ್ಮ ಹತ್ರನೂ ನಾವೊಂದು ಪ್ರೂಫ್ ಇಟ್ಕೋಬೇಕು. ಹಾಂ. ಸೊ 30 ಮಿನಿಟ್ಸ್ ಎಕ್ಸ್ಟ್ರಾ ಆಯ್ತು ಅಂದರೆ ಬರಲ್ಲ ರೀಫಂಡು. ಓಕೆ, ಆಗಿಲ್ಲ ಅಂದರೆ ಬರುತ್ತೆ. ಓಕೆ, ಡನ್, ಲೆಟ್ ಅಸ್ ಗೋ. ಓಕೆ, ಟಿಕೆಟ್ 9th ಕೌಂಟ್. ಓಕೆ, ವಾಟ್ ಐ ಫೀಲ್ ಈಸ್ 2 ಸೀಟರ್ ಈ ಪೆಡಲ್ ಬೋಟಿಂಗಿಗೆ ರಶ್ ಕಡಿಮೆ ಇರ್ತದೆ. ಯಾಕಂದರೆ ಯೂಶ್ವಲಿ ಫ್ಯಾಮಿಲಿ ಎಲ್ಲ ಬಂದವರೆಲ್ಲ ಏನು ಮಾಡ್ತಾರೆ, 4 ಸೀಟರಿಗೆ ಹೋಗ್ತಾರೆ. ಆ್ಯಂಡ್ ಮೋಟರ್ ಬೋಟಿಂಗ್ ಕೂಡ ಹಾಗೆ, ಅದಕ್ಕೆಲ್ಲ ರಶ್ ಜಾಸ್ತಿ. ಫ್ಯಾಮಿಲಿಗಳು ಬರೋದ್ರಿಂದ ಅಥವಾ ಪೆಡಲ್ ಮಾಡಲಿಕ್ಕೆ ಇಷ್ಟಪಡದಿದ್ದರು ಯೂಶ್ವಲಿ ಮೋಟರ್ ಬೋಟಿಂಗ್ಗೆ ಹೋಗ್ತಾರೆ. ಸೊ ನಮಗೆ ಇವತ್ತು ಬೇಗ ಆಗ್ತದೆ ನೋಡಿ, 2 ಸೀಟರ್ದಕ್ಕೆ ರಶ್ಶೇ ಇಲ್ಲ. ವಿದ್ಯಾಜಿ, ಎಸ್, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಲೆಫ್ಟ್ ತಗೋ. ಕ್ಯಾಮ್ರಾ ಸ್ವಲ್ಪ ನೋಡ್ತೀರಾ? ಹಾಂ, ನೋಡ್ತಾ ಇದ್ದೀನಲ್ಲ. ಚಿಯರ್ಸ್. ಚಿಯರ್ಸ್. ಅರೆ ಅಲ್ಲಿ ನಿಮಗೆ ಟಾಯ್ ಟ್ರೈನ್ ಕಾಣ್ತಾ ಉಂಟಾ? ಅಲ್ಲಿ ಹೋಗ್ತಾ ಇದೆಯಲ್ಲ. ಎಷ್ಟು ಒಳ್ಳೆ ವೆದರ್ ಅಲ್ಲ. ಹೌದು, ಚೆನ್ನಾಗಿ ಗಾಳಿ ಬೀಸ್ತದೆ ಇಲ್ಲಂತೂ. ಅಂದ್ರೆ ಸುಸ್ತಾಗ್ತಾ ಇಲ್ಲ. ಹೌದು, ಪೆಡಲ್ ಮಾಡ್ತಾ ಇರೋದು. ಸಿಮ್ಸಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಹೌದು, ಆ್ಯಂಡ್ ಅದು ಚಿಕ್ಕದು, ಅದು ಸಿಮ್ಸ್ದು. ಇಲ್ಲಿ ಪೆಡ್ಲಿಂಗ್ ತುಂಬಾ ಹಾಯ್ ಆಗಿದೆ. ಹೌದು, ಹಾಯ್ ಆಗಿದೆ ರೀ ಎದೆಗೊಳಗೆ ಜಲ್ಲೆಂದಿದೆ ಈ ಕಡೆಗೆ. ಇವಾಗ ಈ ಸಿಚುವೇಶನ್ ಸೂಟ್ ಆಗುತ್ತಲ್ಲ ಸಾಂಗ್ ಹೇಳಿ ನೋಡೋಣ. ಈ ಸಿಚುವೇಶನ್ ಸೂಟ್ ಆಗೋದು? ಹಾಂ, ಟರ್ನ್, ಹಾಗೆ ಟರ್ನ್ ಮಾಡು. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೇಲುವ ತೆರೆಯ ಮೇಗಡೆ ಹಾರಲಿ. ವೆರಿ ನೈಸ್. ಇವತ್ತು ಚೆಕ್ಔಟ್ ಆದಮೇಲೆ ಊಟಿಲಿ ಇದೊಂದೇ ಪ್ಲೇಸ್ ನಾವು ನೋಡ್ತಾ ಇರೋದು. ಮತ್ತೆ ಔಟ್ಸೈಡ್ ಊಟಿಗೆ ಹೋಗ್ತಾ ಇರೋದು, ಪೈಕಾರ ಸೈಡು. ಹೋಗುವ,
ಜನ ಜಾಸ್ತಿ ಇದ್ದರೆ ಎಂಟರ್ ಆಗೋದು ಬೇಡ ಅಂತ ಡಿಸೈಡ್ ಮಾಡಿ ಬಂದಿದ್ದು. ಹೌದು, ಬರ್ತಾ ವೆರಿ ವರ್ತ್. ಏನು ನೋಡು, ಬಿಸಿಲು ಬಂದರೆ ಸುಸ್ತಾಗ್ತದೆ. ಹಾಂ, ಈಗ ಬಿಸಿಲು ಬಂತು, ಇಷ್ಟೊತ್ತು ಬಿಸಿಲು ಇರಲ್ಲ, 10 ಕಾಲಿಗೆ ಬಿಸಿಲು ಸ್ಟಾರ್ಟ್ ಆಯಿತು. ಏನು ಸಜೆಸ್ಟ್ ಮಾಡೋದು ನಾವು ಅಂತಂದರೆ, ನೀವು ಬಂದರೆ ಬೋಟ್ ಹೌಸಿಗೆ ಬೆಳಿಗ್ಗೆ ಬೇಗ ಬನ್ನಿ, 9 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 9 ಗಂಟೆಗೆ ಫಸ್ಟ್ ಇಲ್ಲೇ ಬಂದುಬಿಡಿ. ಹೌದು. ನೀವು 11 ಗಂಟೆ ಮೇಲೆ ಅಥವಾ ಬಿಸಿಲಲ್ಲಿ ಬಂದರೆ ಪೆಡಲಿಂಗ್ ತೊಗೊಳ್ಬೇಡಿ. ಪೆಡಲಿಂಗ್ ತೊಗೊಳ್ಳೇಬೇಡಿ. ಮೋಟರ್ ಯಾವುದಾದ್ರು ಬೇರೆ ಬೇರೆ ಇದೆಯಲ್ಲ, ಮೋಟರ್ ಬೋಟ್ ಇದೆ, ರೋ ಬೋಟ್ ಇದೆ, ಅದು ತಗೊಳ್ಳಿ. ನೋಡು 10 ಕಾಲಿಗೆ ಏನು ಬಿಸಿಲು ಹೊಡಿತಾ ಇದೆ. ಸೊ ಅದೇ, ಬೇಗ ಬನ್ನಿ ಅಷ್ಟೇ. ಹೌದು. ಬಟ್ ಬನ್ನಿ, ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಎಸ್, ಇಟ್ಸ್ ವರ್ತ್ ಆಲ್ ದ ಹೈಪ್. ಆಯ್ತು ಇನ್ನು ಸ್ವಲ್ಪ ದೂರ ಬಂದ್ಬಿಟ್ಟು ಹೌದು. ಯಾ ರೀಫಂಡ್ ಇಸ್ಕೋಬೇಕಲ್ಲ. ಏನಂದೆ ರೀಫಂಡ್ ರೀಫಂಡ್ ಇಸ್ಕೋಬೇಕಲ್ವ, ಅದಕ್ಕೆ ಬೇಗ ಹೋಗ್ಬೇಕು. ಡೆಪಾಸಿಟ್ ರೀಫಂಡ್ ಕೌಂಟರ್ಗೆ ವಿದ್ಯಾ ಬಂದಿದ್ದಾಳೆ, ಕಲೆಕ್ಟ್ ಮಾಡಮ್ಮ. ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನದಂದು ಅಂದರೆ 11:15 ಈಗ ನಾವು ಬಂದು ತಲುಪಿದ್ದೇವೆ ಪೈನ್ ಫಾರೆಸ್ಟ್, ಊಟಿಯ ಪೈನ್ ಫಾರೆಸ್ಟ್. ಇದು ಪೈಕಾರ ಕಡೆಗೆ ಹೋಗುವಾಗ ಸಿಗ್ತದೆ ನಿಮಗೆ, ಊಟಿಯ ಹೊರವಲಯ. ಇಲ್ಲಿ ಒಂದು ಸಾಂಗ್ ಶೂಟ್ ಆಗಿದೆ, ಫೇಮಸ್ ಕನ್ನಡ ಸಾಂಗ್. ಯಾವುದಿರ್ಬೋದು? ಒಂದೇ ಉಸಿರಂತೆ ಇಂದು, ಒಂದೇ ಉಸಿರಂತೆ ಇಂದು ನಾನು ನೀನು ಅಲ್ಲ ಇನ್ನು ನೀನೇ ನಾನು ನಾನೇ ನೀನು. ಇಲ್ಲ ಸಾಕು, ಇಷ್ಟು ಸಾಕು. ಜಾಸ್ತಿ ಹೇಳಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರ್ತದೆ, ಅದಕ್ಕಿಂತ ಜಾಸ್ತಿ ನನಗೆ ಉಸಿರಿಲ್ಲ. ಈಗ ಒಳಗೆ ಹೋಗುವ. ಹಾಂ, ಬ್ಯೂಟಿಫುಲ್. ಪರ್ ಟಿಕೆಟ್ 30 ರೂಪಾಯಿ. ಪರ್ ಟಿಕೆಟ್ 30 ರೂಪಾಯಿಲಿ. ಪಾರ್ಕಿಂಗ್ ಏನು ತಗೊಳ್ಳಿಲ್ಲ, ಮತ್ತೆ ತಗೋತಾರೆ ಏನೋ ಗೊತ್ತಿಲ್ಲ. ಇಟ್ಸ್ ಬ್ಯೂಟಿಫುಲ್. ಹೇಗಿದೆ? ಸೂಪರ್ ಆಗಿದೆ ಅಲ್ಲ? ವೆರಿ ನೈಸ್. ವೆರಿ ನೈಸ್. ನಾನು ರಾಮ್ಕುಮಾರು, ನೀನು ಅನುಪ್ರಭಾಕರ್. ಒಂದೇ ಉಸಿರಂತೆ ಇಂದು ನಾನು ನೀನು ಅಲ್ಲ ಇನ್ನು ನೀನೇ ನಾನು ನಾನೇ ನೀನು. ಒಂದೇ ಕಡಲಂತೆ ಇಂದು ನಾನು ನೀನು. ತೀರಾಮ ಸಾಕು, ಈ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ದಿಡುಮ್ ಅಂತ ಬಿದ್ದೋದ್ರೆ ಇಲ್ಲಿ ಆಗೋದಿಲ್ಲ. ಮೊಬೈಲ್ ಇಟ್ಕೊಂಡು ಹೀಗೆಲ್ಲ ಓಡಾಡಿಕೊಂಡು ಎಲ್ಲ ಹಾಡ್ಲಿಕ್ಕೆ ಆಗೋದಿಲ್ಲ, ಆ ಸ್ಟುಡಿಯೋದಲ್ಲೇ ಹಾಡಬೇಕು. ಇಲ್ಲಿ ಕೆಳಗಡೆ ಒಂದು ಲೇಕ್ ಉಂಟು, ಹೋಗುವ. ಎಸ್, ನಿಮ್ಗೆ ಕಾಣ್ತಾ ಉಂಟು ಎಲ್ಲೋ ಗೊತ್ತಿಲ್ಲ, ಅಲ್ಲಿ ಇದೆ. ಲೆಟಸ್ ಗೋ. ನೀ ಎಲ್ಲಿ ಅಂಡುತ್ತಿದ್ದಿ? ಈ ಪ್ಲೇಸ್ ಯಾವುದು ಗೊತ್ತಾಯ್ತಾ? ಇಲ್ಲ ಅಂದರೆ ಅದೇ ಪೈನ್ ಫಾರೆಸ್ಟ್. ಅಲ್ಲ, ಅದೇ ಸಾಂಗಲ್ಲಿ ಫೈನಲ್ಲಿ ಒಂದೇ ಉಸಿರಂತೆ ಸಾಂಗ್ನ ಎಂಡ್ ಮಾಡೋ ಅಂತ ಸೀಕ್ವೆನ್ಸ್ ಇಲ್ಲೇ. ನನಗೆ ಹೌದಾ, ನಂಗೆ ಅಂದರೆ ಹಾಡು ನೆನಪೋಗಿದೆ, ಅಂದರೆ ಸ್ಟಾರ್ಟಿಂಗ್ ಆ ನೆನಪಿದೆ. ಸಾಂಗ್ನ ತುಂಬ ನೋಡಿರೋರಿಗೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲೇ ಸಾಂಗ್ ಎಂಡ್ ಆಗಿರೋದು ಅಂತ. ಹೌದಾ? ಆಗ ಇನ್ನೂ ನೀರು ಜಾಸ್ತಿ ಇತ್ತು, ಆಮೇಲೆ ತುಂಬ ಗ್ರೀನರಿ ಇತ್ತು. ಇವಾಗ ಅಷ್ಟೊಂದು ಗ್ರೀನರಿ ಇಲ್ಲ, ನೀರು ಅಷ್ಟೊಂದಿಲ್ಲ. ಬಟ್ ಇದೇ ಪ್ಲೇಸ್ ಫಾರ್ ಶೋರ್. ಓಕೆ, ನಂಗೆ ಗೊತ್ತಿತ್ತಾ, ಸುಮ್ಮನೆ ಗೊತ್ತಿಲ್ಲದಿದ್ದಾಗ ಮಾಡಿದ್ದು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಜಾಡ್ಸ್ ಡುಬ್ಬು ಅಂತ ಒದ್ದ ಅಂದರೆ ಕುದುರೆ. ಬ್ಲಾಗ್ ಇಲ್ಲ, ರೀಲ್ಸು ಇಲ್ಲ. ನಾವೀಗ ಹೋಗ್ತಿರುವಂತಹ ಜಾಗದ ಹೆಸರು ಶೂಟಿಂಗ್ ಸ್ಪಾಟ್ ಅಂತ ಭಾರಿ ಫೇಮಸ್ಸು. ವೆನ್ಲಾಕ್ ಡೌನ್ಸ್ ಅಂತ ಕೂಡ ಕರೀತಾರೆ. ಈ 90s ಆಮಿರ್ ಖಾನ್ದು, ಸಲ್ಮಾನ್ ಖಾನ್ದು ಸಾಂಗ್ಸ್ ಎಲ್ಲ ಊಟಿಯಲ್ಲಿ ಶೂಟ್ ಆಗ್ತಿತ್ತು, ಎಸ್ಪೆಷಲಿ ಇಲ್ಲಿ. ಅದಕ್ಕೆ ಭಾರಿ ಫೇಮಸ್ ಆಗಿರೋದು ಇದು ಶೂಟಿಂಗ್ ಸ್ಪಾಟ್ ಅಂತ. ಓಕೆ, ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೆ. ಇಫ್ ಐ ಆಮ್ ನಾಟ್ ರಾಂಗ್, ಸ್ನೇಹ ಲೋಕ ಸಾಂಗ್ ಚಂದನ ಕಂಪಿನ ಚಂದನ, ಆ ಸೀಕ್ವೆನ್ಸ್ ಇಲ್ಲಿ ಶೂಟ್ ಆಗಿದೆ ಅಂತ ನನಗೆ ಅನಿಸ್ತಿದೆ. ಓಕೆ, ಆ್ಯಂಡ್ ಊಟಿ ಅದು ನನಗೆ ಅಷ್ಟು ನೆನಪಿಲ್ಲ. ಹಲೋ, ಪಕ್ಕ ನಾವು ಇಲ್ಲಿಗೆ ಬಂದು ತಲುಪಿದ್ದೇವೆ. ವೆನ್ಲಾಕ್ ಡೌನ್ಸ್ ನೇಚರ್ ಟ್ರಯಲ್. ಪರ್ ಟಿಕೆಟ್ ಅಡಲ್ಟ್ಗೆ 30 ರೂಪಾಯಿ. ಒಳಗೆ ಹೋಗು, ಹತ್ತಬೇಕು. ಹತ್ತುತ್ತಾ ಇದ್ದೇವೆ. ವಿದ್ಯಾ ಆಲ್ರೆಡಿ ಸುಸ್ತಂತೆ, ಹೌದಾ ವಿದ್ಯಾ? ಊಷ್ಟ ಸುಸ್ತಲ್ಲ, ಅಳಿಯಲ್ಲ ಮಗಳ ಗಂಡ. ಜೋರು ಮಳೆ ಸ್ಟಾರ್ಟ್ ಆಗಿದೆ ಅಂತ ವ್ಯೂ.
ಹೊಂಗೆ ಮರದ ಅಡಿಯಲ್ಲಿ ಮಳೆಯೂ ಬರುವ ಟೈಮಲ್ಲಿ ನಾನಿನ್ನ ದಾರಿಯ ನೋಡ್ತಿದ್ದೆ, ನಿನಗಾಗೆ ತುಂಬ ಕಾಯ್ತಿದ್ದೆ. ವಿದ್ಯಾ ನೀ ಬಂದೆ, ಮಳೆ ಬಂತು ಮಳೆ ಬಂತು ಮಳೆ ಬಂತು ಮಳೆ ಬಂತು. ವಾಟ್ ಅ ವ್ಯೂ. ಈ ಎಲ್ಲ ಕಡೆ ಡ್ಯಾನ್ಸ್ ಮಾರ ಇವ್ರದ್ದು. ಸ್ಪೀಕರ್ ತಗೊಂಬಾರ್ದು, ಸಾಂಗ್ ಹಾಕೋದು, ಡ್ಯಾನ್ಸ್. ಶಾಬಾಷ್. ವೈಬಿಂಗ್ ಬೈಕೊಂಡು ಹತ್ತಿದ್ಲಾಯ್ತಾ. ಇವಾಗ ಕೇಳುವ ವಿದ್ಯಾನ ಹತ್ರ. ಈಗ ಸಿಟ್ಟುಂಟ ಅಥವಾ ಸಮಾಧಾನ ಆಯ್ತಾ? ಇಲ್ಲ, ವ್ಯೂ ನೋಡಿದ್ಮೇಲೆ ಅಷ್ಟೇ. ವ್ಯೂ ಎಲ್ಲ ಯಾರು ಚಂದ ಇರೋದಿದ್ದಿದ್ರೆ ಕೊಲೆ ಕಗ್ಗೊಲೆ. ಥಂಡರ್ ಸ್ಟಾರ್ಮ್ ಬರುವ ಮುನ್ಸೂಚನೆ. ತಾಡ ಬಡ ಅಂತ ಗುಡಿಲು, ದಡ ಬಡ ಅಂತ ಸಿಡಿಲು ಗುಡಿಲು. ಯೋ ಮಾರೆ, ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಸಿಡಿಲು ಗುಡುಗು ಬರ್ತಾ ಉಂಟು. ಎಂತ ಕರ್ಮ. ಸಿಡಿಲು ಗುಡಿಲು ಬರ್ತಾ ಉಂಟು. ವರ್ಡಿಕ್ಟ್, ಫೈನಲ್ ವರ್ಡಿಕ್ಟ್ ಅಬೌಟ್ ದ ಪ್ಲೇಸ್. ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನೆಕ್ಸ್ಟ್ ಸ್ಟಾಪ್ ಗೊತ್ತಿಲ್ಲ. ಐ ಥಿಂಕ್ ಪೈಕಾರ ಲೇಕ್ ಅಂತ ಅಂದ್ಕೊಂಡಿದ್ದಾರೆ. ಸಿ ಯು ದೇರ್. ನಾವು ಪೈಕಾರ ಅಯ್ಯೋ ಬೋಟ್ ಹೌಸಿಗೆ ರೀಚ್ ಆಗಿದ್ದೇವೆ. ಬಟ್ ಇಟ್ ಈಸ್ ಟೆಂಪರರಿಲಿ ಕ್ಲೋಸ್ಡ್. ನಾವು ಇಷ್ಟು ಆಸೆ ಪಟ್ಟು ಬಂದಿದ್ದೆ ಇದಕ್ಕಾಗಿತ್ತು. ಇವತ್ತು ಡೇ 3 ವ್ಲಾಗಲ್ಲಿ ತುಂಬ ಫೇಮಸ್ ಪೈಕಾರ ಬೋಟ್ ಹೌಸ್. ಆ್ಯಕ್ಚುಲಿ ಊಟಿ ಬೋಟ್ ಹೌಸ್ಗಿಂತನೂ ಒಂದು ಪಟ್ಟು ಮೇಲೆ ಅಂತ ಹೇಳ್ತಾರೆ. ಅಷ್ಟು ಚಂದ ಅಂತ ಹೇಳಿದ್ದು ಬೋಟ್ ಜರ್ನಿ. ಅಯ್ಯೋ, ಈಗ ಒಂದು ಕೆಲಸ ಮಾಡುವ, ಪೈಕಾರ ವಾಟರ್ ಫಾಲ್ಸಿಗೆ ಹೋಗುವ. ಇಲ್ಲೇ ಹಿಂದೆ ಇದ್ದದ್ದು. ನಾವು ಪೈಕಾರ ವಾಟರ್ ಫಾಲ್ಸ್ ಅನ್ನು ಅವಾಯ್ಡ್ ಮಾಡಿ ಇಲ್ಲಿ ಬಂದ್ವಿ. ಈ ನೀರು ಇರ್ತದೆ ಇಲ್ವೋ ಗೊತ್ತಿಲ್ಲ, ತುಂಬ ಜನ ಸೇರಿದ್ದಾರೆ. ನಾವು ಸಹ ಆ ಕಡೆ ಹೋಗಿ ಪೈಕಾರ ವಾಟರ್ ಫಾಲ್ಸ್ ನೋಡುವ. ಇಲ್ಲೇ ಹತ್ತಿರದಲ್ಲಿದೆ. ಸೊ ಅದರಿಂದ ಕಾರನ್ನು ನಿಲ್ಲಿಸಿ ಪೈಕಾರ ವಾಟರ್ ಫಾಲ್ಸ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಜನಸಾಗರ ಊಟಿಲಿ ಎಲ್ಲಿ ಹೋದ್ರು ಜನ ಮಾರ. ಟೈಮ್ ಇಸ್ 2:30. ಈಗಷ್ಟೇ ಒಂದು ಸಣ್ಣ ಮಳೆ ಬಂದದ್ರಿಂದಾಗಿ ಭಯಂಕರ ತಂಪುಂಟು. ಓಕೆ, ಇನ್ನು 300 ಮೀಟರ್ ನಡಿಬೇಕು. ನಡಿವಾ ವಿದ್ಯಾ ಮೇಡಮ್? Yes. How is the Josh? Josh is not that high, but okay. ಬಟ್ 9th ಮೈಲಲ್ಲಿ ಆಗಿದ್ದ ಸುಸ್ತಕ್ಕಿಂತ ಬೆಟರ್ ಅಲ್ವಾ? ಆವಾಗ ಅಯ್ಯೋ ಫುಲ್ಲು ಸಂಸ್ಕೃತ. ಮತ್ತೆ ಹತ್ತಿದ್ಮೇಲೆ ವಾವ್ ನೈಸ್ ಅಂತೆ. ಇನ್ನೇನು ಬಂದುಬಿಡ್ತು. ಬಟ್ ಥ್ಯಾಂಕ್ಫುಲಿ ಬಿಸಿಲು ಇಲ್ಲ. ವೆದರ್ ತುಂಬ ಚೆನ್ನಾಗಿದೆ. ಹೌದು. ನಾವು ರೀಚ್ ಆಗಿದ್ದೇವೆ. ಇದು ಎಂತಂದರೆ ನೀರಿದೆ, ಅದು ವಾಟರ್ ಫಾಲ್ ಅಲ್ಲ, ಲೇಕ್. ಬಟ್ ವಾಟರ್ ಫಾಲ್ ಇಲ್ಲ. ಕೆಳಗಡೆ ನಡ್ಕೊಂಡು ಹೋಗಿ ಅಲ್ಲಿ ಕೆಳಗಡೆ ಹೇಗೆ ಕಾಣ್ತದೆ ಅಂತ ವಿಡಿಯೋ ಮಾಡ್ತೇನೆ. ಸ್ವಲ್ಪ ಸಣ್ಣ ಜರಿ ಇದೆ. ಪರವಾಗಿಲ್ಲ, ಮಳೆ ಬಂದದಕ್ಕೂ ಸಾರ್ಥಕ ಆಯಿತು. ನಿನ್ನೆ ನೈಟೆಲ್ಲ ಜೋರು ಮಳೆ ಸುರಿದಿತ್ತಂತೆ. ಓಹೋ, ನೀರು ಇದೆ ಅಲ್ಲಿ ನೋಡಿ, ಬರ್ತಾ ಇದೆ. ಸೊ ಇವೇನು ಮಾಡುವ ಅಂತಂದರೆ ಕೆಳಗಡೆ ನಡ್ಕೊಂಡು ಹೋಗೋ, ಪೂರ್ತಿ ಕೆಳಗಡೆ ಹೋಗಿ ನಿಮ್ಗೆ ತೋರಿಸ್ತೇನೆ. ವಿದ್ಯಾ, ಅಗೇನ್ ಐ ವಾನ್. ನೀನು ಬೇಡ 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 ಅಂತಂತಿದ್ದಿ, ಇವಾಗ ಹೇಳು. ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳಿದ್ದಿ ಮತ್ತೆ ಆಗ. ನಿಮಗೆ ಅಲ್ಲಿ ಮೇಲಿಂದ ಕಾಣ್ತಿದ್ದ ಝರಿ ಇದು. ನಾನು ವಾಟರ್ ಫಾಲ್ ಅಂತೆಲ್ಲ ಹೇಳೋದಿಲ್ಲ, ಸಣ್ಣ ಝರಿ. ಅಲ್ಲಿ ಬಿದ್ದರೆ ಏನು ಮುಳುಗಿ ಸಾಯೋದಿಲ್ಲ, ಸದ್ಯಕ್ಕಂತೂ ಸಾಯೋದಿಲ್ಲ ಯಾರು. ವ್ಲಾಗ್ ಒಳಗೊಂದು ವ್ಲಾಗ್. ಹಲೋ. ಪೈಕಾರ ವಾಟರ್ ಫಾಲ್ಸ್ ನೋಡಿ
ನಮ್ಮ ಊಟಿ ಡೇ 3 ವ್ಲಾಗನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಇದರ ನಂತರ ನಾವು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೇವೆ. ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್ ಅಲಾಂಗ್ ವಿತ್ ಡೇ 1 ಆ್ಯಂಡ್ ಡೇ 2 ವ್ಲಾಗ್. ನೀವು ಡೇ 1 ಡೇ 2 ವ್ಲಾಗ್ ನೋಡಿರ್ತಿದ್ರೆ ದಯವಿಟ್ಟು ನೋಡಿ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಮತ್ತೊಂದು ಸಲ ಸಿಗೋಣ. ಬಾಯ್.